सारे जहां से अच्छा हिंदुस्तान हमारा। यस ಒಂದು ಸರಿಯಾಗಿ ಮಾಡ್ಬೇಕಲ್ಲ. ಟಿಕೆಟ್ ಪ್ರೈಸ್ ತಗೊಳ್ತೀರಿ, ಎಲ್ಲ ಮಾಡ್ತೀವಿ, ಅಷ್ಟು ದೂರ ಒಂದು ಕಡಿಮೆ ಇದೆ ಆ ಥರ. ಇದು ಇವಾಗ ಎಲ್ಲ ತಗೊಂಡ್ರೆ ಬಸ್ಸಿಗೆ ಬೇಕು ಕಡಿಮೆ ಇದೆ ಅಂತ ತಿಳ್ಕೊಂಡ್ರಾ ನೀವು? ಬಸ್ಸಿಗೆ 150 ರೂಪಾಯಿ ಲೆಕ್ಕ ಇದೆ. सौगंध मुझे इस मिट्टी की, सौगंध मुझे इस मिट्टी की, मैं देश नहीं मिटने दूंगा, मैं देश नहीं रुकने दूंगा, मैं देश नहीं झुकने दूंगा। ಹೆಲೋ ವೀಕ್ಷಕರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ ಆನ್ ವಿತ್ ರಾಘವ್. ಆ್ಯಕ್ಚುಲಿ ಈ ವಿಡಿಯೋವನ್ನು ಅಥವಾ ಈ ವ್ಲಾಗನ್ನು ನಾನು ನಮ್ಮ ದೇಶದ ವಾಯುಸೇನೆ ಅಂದರೆ ಏರ್ಫೋರ್ಸ್ಗೆ ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಂದಂಗೆ ನಿಮ್ಗೆ ಇವಾಗ ಗೊತ್ತಾಗ್ತಾ ಇರುತ್ತೆ ಈ ವ್ಲಾಗ್ ಅಥವಾ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ. ಎಸ್, ಈ ವ್ಲಾಗ್ ನಮ್ಮ ಭಾರತ ದೇಶದ ವಾಯುಸೇನೆಯ ಒಂದು ಅತ್ಯಂತ ಜನಪ್ರಿಯ ಶೋ, ಅದು ಏರ್ ಶೋ. ಆ್ಯಂಡ್ ಇದು ನನ್ನ ಎರಡನೇ ಏರ್ ಶೋ, ಅಂದರೆ ಏರೋ ಇಂಡಿಯಾ ಶೋ. ನಾನು ಫಸ್ಟ್ ನೋಡಿದ್ದು 2019, ಅಂದರೆ ಲಾಸ್ಟ್ ಟೈಮ್ ಆಗಿತ್ತಲ್ವ, ಅದಲ್ಲ ಆ್ಯಕ್ಚುಲಿ ಅದಕ್ಕಿಂತ ಮುಂಚಿಂದು 2019ನಲ್ಲಿ ಒಂದು ಏರ್ ಶೋ ನಡೆದಿತ್ತು. ನೆನಪಿರ್ಬೇಕು ನಿಮಗೆ, ಬೆಂಕಿ ಅನಾಹುತ ಆಗಿದ್ದು ಒಂದು ಇನ್ಸಿಡೆಂಟ್ ಆಗಿತ್ತಲ್ವ. ಸೊ ಅದೇ ಏರ್ ಶೋಗೆ ನಾನು ಹೋಗಿದ್ದೆ. ಆ್ಯಕ್ಚುಲಿ ಅದು ತುಂಬಾ ಎಂಜಾಯ್ ಮಾಡಿದ್ದೆ. ಆ್ಯಂಡ್ ಸೊ ಇದು ನನ್ನ ಸೆಕೆಂಡ್ ಏರ್ ಶೋ ಹೋಗ್ತಾ ಇರೋದು. ಆ್ಯಕ್ಚುಲಿ ತುಂಬಾ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಒಂದು ಬೆಸ್ಟ್ ಪಾರ್ಟ್ ಅಂದರೆ, ಲಾಸ್ಟ್ ಟೈಮ್ ನಾನು ವೀಡಿಯೋಸ್ ಆ ಥರ ಏನೂ ಮಾಡಿರಲಿಲ್ಲ. ಆ್ಯಂಡ್ ನನ್ನ ಯೋಚನೆ ಕೂಡ ಇರಲಿಲ್ಲ ಅದನ್ನು ನಿಮಗೆಲ್ಲ ತೋರಿಸೋ ಯೋಚನೆ ಕೂಡ ಇರಲಿಲ್ಲ. ಬಟ್ ದಿಸ್ ಟೈಮ್ ವ್ಲಾಗಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿ ಕೆಲವೊಂದು ಬ್ಯೂಟಿಫುಲ್ ಕೆಲವೊಂದು ಅದ್ಭುತವಾದ ದೃಶ್ಯಗಳನ್ನು ಸೆರೆ ಹಿಡಿದು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ನನಗೆ ಈ ಏರ್ ಶೋಗೆ ಅವಕಾಶ ಸಿಗ್ತಾ ಇರೋದು ತುಂಬಾ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ಟಿಕೆಟ್ ಆನ್ಲೈನಲ್ಲಿ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಬುಕ್ ಮಾಡಬೇಕಾಗತ್ತೆ. ಸೊ ಟಿಕೆಟ್ ಪ್ರೈಸ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಟಿಕೆಟ್ ಪ್ರೈಸಸ್ ಇದೆ. ಒಂದು ವಿಸಿಟರ್ ಟಿಕೆಟ್ ಬೇರೆ ಇದೆ, ಎಕ್ಸಿಬಿಷನ್ ಟಿಕೆಟ್ ಬೇರೆ ಇದೆ, VIP ಟಿಕೆಟ್ಸ್, ಆ ಥರ ಬೇರೆ ಬೇರೆ ಟಿಕೆಟ್ಸ್ ಇದೆ. ಬಟ್ ನಾನು ನಾರ್ಮಲ್ ವಿಸಿಟರ್ ಟಿಕೆಟ್ನ ಬುಕ್ ಮಾಡಿದೆ. ಆ್ಯಕ್ಚುಲಿ ಹೇಗೆ ಬುಕ್ ಮಾಡೋದಂದರೆ, ಏರೋ ಇಂಡಿಯಾ ಒಂದು ಗೌರ್ಮೆಂಟ್ದು ಒಂದು ಸೈಟ್ ಇರುತ್ತೆ, ವೆಬ್ಸೈಟ್ ಇರುತ್ತೆ. ಸೊ ಅದರಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗಿ ಬುಕ್ ಮಾಡಬೇಕಾಗುತ್ತೆ. ಸೊ ಏನು ಮಾಡಬೇಕಂದ್ರೆ, ಲೈಕ್ ಲಾಗಿನ್ ಆದ ತಕ್ಷಣ ಅದು ನಿಮಗೆ ಇನ್ನೊಂದು ಸೈಟಿಗೆ ರೀಡೈರೆಕ್ಟ್ ಮಾಡುತ್ತೆ. ಆ್ಯಕ್ಚುಲಿ ಇನ್ನೊಂದು ಸೈಟಿಗೆ ರೀಡೈರೆಕ್ಟ್ ಮಾಡುತ್ತೆ. ಆ್ಯಂಡ್ ಅಲ್ಲಿಂದ ನೀವು ಆನ್ಲೈನ್ ಪೇಮೆಂಟ್ ಥ್ರೂ ಟಿಕೆಟ್ ಪ್ರೈಸ್ನ ಪೇ ಮಾಡಿ ನಿಮ್ಮ ಟಿಕೆಟನ್ನು ಬುಕ್ ಮಾಡ್ಕೋಬೋದಾಗಿದೆ. ಓಕೆ, ಸೊ ಫೈನಲಿ ಟಿಕೆಟು ಬುಕ್ ಆಯಿತು. ಬಟ್ ನಂದು ಆ್ಯಕ್ಚುಲಿ ಆಫ್ಟರ್ನೂನ್ ಶೋ. ಓಕೆ, ಪ್ರತಿಯೊಂದು ಶೋನ ಡಿವೈಡ್ ಮಾಡಿದರು. ಫಸ್ಟ್ ಐ ಥಿಂಕ್ 2 or 3 ಡೇಸು VIP-ಗಳಿಗೆ, ಐ ಮೀನ್ ಲೈಕ್ ಪ್ರಧಾನಿ ಮಂತ್ರಿ ಮೋದಿಯವರು ಬಂದಿದ್ದರು ಫಸ್ಟ್ ಡೇ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಬೇರೆ ಬೇರೆ ಕಂಟ್ರಿಗಳಲ್ಲಿ ತುಂಬ ಡೆಲಿಗೇಟ್ಸ್ ಬಂದಿದ್ದರು. ಆ್ಯಂಡ್ ಡಿಪ್ಲೊಮೇಟ್ಸ್ ಬಂದಿದ್ದರು. ಆ್ಯಂಡ್ ಅವರಿಗೆಲ್ಲ ಫಸ್ಟ್ 3 ಡೇಸ್ ಅವರಿಗೆಲ್ಲ ಅಲಾಟ್ ಮಾಡಿದ್ರು ಅನಿಸುತ್ತೆ. ಸೊ ಆಮೇಲೆ ಪಬ್ಲಿಕ್ಕಿಗೆ ಬಿಟ್ಟಿದ್ರು. ಲಾಸ್ಟ್ 2 ಡೇಸ್ ಪಬ್ಲಿಕ್ಕಿಗೆ ಅನೌನ್ಸ್ ಮಾಡಿದರು. ಸೊ ಐ ಥಿಂಕ್ ದಿಸ್ ಏರ್ ಶೋ ಸ್ಟಾರ್ಟ್ಸ್ ಫ್ರಮ್ February 13, I guess 13 or 14, ಆ್ಯಂಡ್ ಎಂಡ್ಸ್ ವಿತ್ 17. ಓಕೆ, ಫೈನಲಿ ಟಿಕೆಟ್ನ ಬುಕ್ ಮಾಡಿದೆ. ಟಿಕೆಟ್ನ ಬುಕ್ ಮಾಡಿಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಮೆಜೆಸ್ಟಿಕ್ಕಿಂದ ನಾನು ಹೊರಟೆ.
ಏರ್ ಶೋ ಹೋಗೋದಲ್ಲ. ಸೊ ಇನ್ನೊಂದು ಒಳ್ಳೆ ಫೆಸಿಲಿಟಿ ಅಂದರೆ ಏರೋ ಇಂಡಿಯಾ ಶೋಗೆ ಮೆಜೆಸ್ಟಿಕ್ಕಿಂದ ಹೋಗೋರಿಗೆ ನಗರ ಸಾರಿಗೆ ವತಿಯಿಂದ ಸ್ಪೆಷಲ್ ಬಸ್ಸನ್ನು ಏರ್ಪಡಿಸಲಾಗಿತ್ತು. ಹಾಗಂತ ಫ್ರೀ ಟಿಕೆಟ್ ಅಲ್ಲ, ವಿತ್ ಟಿಕೆಟ್. ಆ್ಯಂಡ್ ವೋಲ್ವೋ ಕೂಡ ಇತ್ತು, ನಾರ್ಮಲ್ ಬಸ್ಸಸ್ ಕೂಡ ಇತ್ತು. ಅದಕ್ಕೆ ಡಿಫ್ರೆಂಟ್ ಪ್ರೈಸಸ್ ಇತ್ತು. ಬಟ್ ಡೈರೆಕ್ಟಾಗಿ ನಿಮಗೆ ಏರೋ ಇಂಡಿಯಾ ಎಲ್ಲಿ ನಡೀತಾ ಇದೆಯೋ ಅಲ್ಲಿ ನಿಮಗೆ ಡ್ರಾಪ್ ಮಾಡ್ತಾರೆ. ಸೊ ಬಸ್ಸಿಗೇನು ಆ ಥರ ಏನು ಕಡಿಮೆ ಇರಲಿಲ್ಲ. ಸೊ ಬಸ್ ಇತ್ತು ಆ್ಯಂಡ್ ನಾನು ಅಲ್ಲಿ ಹೋದೆ ಆ್ಯಂಡ್ ಅವರೇ ಇನ್ವೈಟ್ ಮಾಡ್ತಾಯಿದ್ರು, ಏರೋ ಇಂಡಿಯಾ ಶೋಗೆ ಹೋಗ್ಬೇಕಾ ಬನ್ನಿ ಅಂತ. ಸೊ ಅಂತೂ ಏರೋ ಇಂಡಿಯಾ ಶೋಗೆ ಹೋಗೋ ಒಂದು ವೋಲ್ವೋ ಬಸ್ನ ನಾನು ಹತ್ತಿದೆ. ಫೈನಲಿ ಆ್ಯಕ್ಚುಲಿ ಓಲೋ ಬಸ್ ಇತ್ತು ನನಗೆ ಏರ್ ಶೋಗೆ. ಇಲ್ಲಿಂದ ಗೌರ್ಮೆಂಟಿಂದ ಲೈಕ್ ನಗರ ಸಾರಿಗೆ ಇದೆಯಲ್ವ, ಅಲ್ಲಿಂದ ಸ್ಪೆಷಲ್ ಬಸ್ಸನ್ನು ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಸೊ ಬಸ್ ಮೇಲೆ ಕೂತಿದ್ದೀವಿ. ಆಲ್ಮೋಸ್ಟ್ 1 hour ಜರ್ನಿ ಅನಿಸುತ್ತೆ. ಏರ್ ಶೋ 160 ಕೊಡಿ ಸರ್. ಎಷ್ಟು? 160 ಕನ್ನಡದಲ್ಲಿ 160 ರೂಪಾಯಿ ಕೊಟ್ಟು ಬಿಡಿ. 160 ತೋಳಿ. ಅಂತೂ ತುಂಬಾ ಟ್ರಾಫಿಕ್ ಇತ್ತು. ಸೊ ಫೈನಲಿ ಆಲ್ಮೋಸ್ಟ್ 11 o'clock ಹತ್ತಿರ ನಾನು ಏರೋ ಇಂಡಿಯಾ ಶೋ ನಡೆಯೋ ಒಂದು ಗೇಟ್ ಹತ್ರ ರೀಚ್ ಆದೆ. ಫೈನಲಿ ರೀಚ್ ಆಗ್ತಾ ಇದ್ದೀವಿ. ಆ ಥರ ಇದೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಫ್ಲೈ ಮಾಡ್ತಾ ಇದೆ ಕೆಲವೊಂದು ಪ್ಲೇನ್ಸ್. ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ. ಅದೇ ಬೇಡ ಅಂದರೆ ಫೈನಲಿ ರೆಡಿ ಆದೆ ಶೋ ನೋಡೋಕ್ಕೆ. ಸೊ ಬಸ್ಸಿಂದ ಹೇಳಿದೆ. ಗೇಟ್ ಯಾವ್ದು ಸರ್? ಇಲ್ಲಿ ಬರ್ಬೇಕು, ರಿಟರ್ನ್ ಬರ್ಬೇಕಮ್ಮ. ಹೌದಾ? ಹೇಳ್ಕೊಳ್ಳಿ ಅಲ್ಲ. ಓ ಮೈ ಗಾಡ್, ಬಸ್ಸಿಂದ ಇಳಿದು ನೋಡ್ತೀನಿ ಎಷ್ಟೊಂದು ಟ್ರಾಫಿಕ್ ಅಂದರೆ ಅಯ್ಯೋ ಜನ ತುಂಬ ಬರ್ತಾಯಿದ್ರು. ಇನ್ನು ಒಂದು ಕಡೆ ಟ್ರಾಫಿಕ್ ಹೋಗ್ತಾ ಇದೆ, ಒಂದು ಕಡೆ ಜನ ಬರ್ತಾಯಿದ್ದಾರೆ. ಸೊ ಹೆವಿ ಕ್ರೌಡ್ ಇತ್ತು. ಆ್ಯಕ್ಚುಲಿ ತುಂಬಾ ಕ್ರೌಡ್ ಇತ್ತು. ಆ್ಯಸ್ ಯೂಶ್ವಲ್ ಅಲ್ಲಿ ಸೆಕ್ಯೂರಿಟಿ ಮೆಜರ್ ತುಂಬಾ ಇತ್ತು, ಹೆವಿ ಚೆಕಿಂಗ್ ಇತ್ತು. ಸೊ ನೀವು ಅಲ್ಲಿ ಹೋಗುವಾಗ ನಿಮ್ಮ ಒಂದು ID ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್ ಆಗಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಅವರಿಗೆ ತೋರಿಸ್ಬೇಕಾಗತ್ತೆ. ಅದು ನೀವು ಫಸ್ಟಿಗೆ ನೀವು ಟಿಕೆಟ್ ಬುಕ್ ಮಾಡುವಾಗ ಅದರಲ್ಲಿ ಫಸ್ಟಿಗೆ ಮೆನ್ಷನ್ ಮಾಡಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡು, ಅದನ್ನೆಲ್ಲ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ನಾವು ಹೇಳೋಕ್ಕೆ ಮರ್ತೆ. ಆ್ಯಕ್ಚುಲಿ ನೀವು ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡುವಾಗಲೇ ನಿಮ್ಮದೆಲ್ಲ ಡೀಟೇಲ್ಸ್ ಕೇಳುತ್ತೆ. ಆವಾಗ ನಿಮ್ಮದು
ಆಧಾರ್ ಕಾರ್ಡ್ ಆಗಲಿ ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ನ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಫೈನಲಿ ಅವ್ರು ನೀವು ಏನು ಬುಕ್ ಏನು ನೀವು ಮೆನ್ಷನ್ ಮಾಡಿದ್ರಾ, ಏನು ನೀವು ಅಪ್ಲೋಡ್ ಮಾಡಿದ್ರಾ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡುವಾಗ ಅದನ್ನೇ ಅಲ್ಲಿ ಕೇಳ್ತಾರೆ. ಸೊ ಆಧಾರ್ ಕಾರ್ಡ್ ನೀವು ಅಪ್ಲೋಡ್ ಮಾಡಿದ್ರೆ ಆಧಾರ್ ಕಾರ್ಡ್ ಕೇಳ್ತಾರೆ, ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾರೆ. ಸೊ ನಾನು ಡ್ರೈವಿಂಗ್ ಲೈಸೆನ್ಸ್ ಅಪ್ಲೋಡ್ ಮಾಡಿದೆ ಆ್ಯಂಡ್ ಅಲ್ಲಿ ನಾನು ತೋರಿಸ್ದೆ ಹೋಗ್ಬಿಟ್ಟು. पास है आईडी, प्लीज बाहर निकालिए. आईडी कार्ड है ना. आगे ನನ್ನ ಅದೃಷ್ಟಕ್ಕೆ ತುಂಬ ಹೆವಿ ಟ್ರಾಫಿಕ್ ಇರೋದ್ರಿಂದ ಅಲ್ಲಿ ಇಂಟರ್ನೆಟ್ ಆನೇ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು ಅದನ್ನು ಸಾಫ್ಟ್ ಕಾಪಿ ಡೌನ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನಾನು ಆ್ಯಕ್ಚುಲಿ. ಸೊ ಅದನ್ನು ಆ ಟಿಕೆಟ್ ಏನು ಬಂದಿತ್ತಲ್ಲ ವಾಟ್ಸಪ್ಪಲ್ಲಿ ಮೆಸೇಜು, ಅದನ್ನೇ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ನನ್ನ ದುರದೃಷ್ಟಕ್ಕೆ ಅಲ್ಲಿ ಇಂಟರ್ನೆಟ್ಟೇ ಓಪನ್ ಆಗ್ತಾ ಇರಲಿಲ್ಲ ಆ್ಯಂಡ್ ಹೆವಿ ಜನ ಬರ್ತಾಯಿದ್ರು ಬೇರೆ. ಒಂದು ಕಡೆ ಏರೋಸ್ಪೇಸ್ನವರು ಆ್ಯಂಡ್ ಇನ್ನೊಂದು ಕಡೆ ನಮ್ಮ ಡಿಫೆನ್ಸ್ ಆರ್ಮಿ ಅವರು ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡ್ತಾಯಿದ್ರಲ್ಲಿ. ಸೊ ಈಗ ನಾನು ಅಲ್ಲಿ ನಿಂತುಬಿಟ್ರೆ ಹೆವಿ ಕ್ರೌಡು ಇನ್ನೂ ಕ್ಯೂ ಜಾಸ್ತಿ ಆಗಿಬಿಡುತ್ತೆ, ಅಂದರೆ ಜಾಮ್ ಆಗಿಬಿಡುತ್ತೆ ಅಲ್ಲಿ. ಸೊ ಅವರು ನಾನು ತೋರಿಸ್ತೀನಿ, ನಾನು ಓಪನ್ ಮಾಡ್ತೀನಿ, ಬರ್ತಾನೆ ಇಲ್ಲ. ಸೊ ನನಗೆ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ಆ ಟೈಮಿಗೆ, ಇದೇನಪ್ಪ ಕೈ ಕೊಡ್ತು ಮೊಬೈಲ್ ಅಂತ. ಆಮೇಲೆ ಅವ್ರು ಹೇಳಿದ್ರು ಸೈಡಿಗೆ ಹೋಗಿ ನಿಂತ್ಕೊಳ್ಳಿ, ಸೈಡಿಗೆ ಹೋಗಿ ನಿಂತು ಓಪನ್ ಆದ್ಕೊಳ್ಳಿ ನಂಗೆ ತೋರಿಸಿ ಅಂತ. ಫೈನಲಿ ಹಾಗೂ ಹೀಗೂ ಹರಸಾಹಸ ಪಟ್ಬಿಟ್ಟು ನೋಡಿದೆ, ಅಂತೂ ಓಪನ್ ಆಯಿತು ಸೈಟು. ಸೊ ಅವ್ರಿಗೆ ತೋರಿಸ್ದೆ. ಸೊ ಅವ್ರು ನೋಡಿಬಿಟ್ಟು ಹೇಳಿದ್ರು ಐ ಡಿ ಕಾರ್ಡ್ ತೆಗಿಯೋಕೆ ಹೇಳಿದ್ರು, ಐ ಡಿ ಕಾರ್ಡ್ ತೋರ್ಸೋಕೆ ಹೇಳಿದ್ರು ಆ್ಯಂಡ್ ಡ್ರೈವಿಂಗ್ ಲೈಸೆನ್ಸ್ ತೋರಿಸ್ದೆ. ಆ್ಯಂಡ್ ಫೈನಲಿ ಅಷ್ಟೆಲ್ಲ ತೋರಿಸೋದಂದ್ರೆ ಏನಾಯ್ತು ಗೊತ್ತಾ, जब ओपन होता है आप मुझे एक बात बताओ और एक आईडी भी दिखाना, आप इधर अंदर आ जाइए. और आपका यहाँ आईडी दिखाया, गेट नंबर 8 और 9 अडवा, आप उधर जाइए. गेट नंबर 8 और 9 अडवा एरिया है, नित्य मीनाक्षी कॉलेज के पास. आप उधर पता कीजिए, आपको सर 8-9 गेट पे जाना होगा. इधर से जाइए, नित्य मीनाक्षी कॉलेज पूछिए और वहाँ जाइए आप. वहाँ से बेंगलुरु क्रॉस राइट, नित्य मीनाक्षी कॉलेज, यू विल गेट 8 and 9. गेट नंबर 8 and 9. ಅವ್ರು ಹೇಳ್ತಾರೆ ಲೈಕ್ ಈ ಗೇಟ್ ನಂಬರ್ ಅಲ್ಲ, ಇನ್ನೊಂದು ಗೇಟಿಗೆ ಹೋಗಿ ಅಂತ. ಮೀನಾಕ್ಷಿ ಕಾಲೇಜ್ ಹತ್ರ ಒಂದು ಏನೋ ಒಂದು ಅಡ್ರೆಸ್ ಹೇಳಿದ್ರು, ಅಲ್ಲಿಗೆ ಹೋಗಿ ಅಂತ. ಸೊ ನನಗೆ ಟೆನ್ಷನ್ ಆಗಿಬಿಡ್ತು, ಈ ಟ್ರಾಫಿಕಲ್ಲಿ ಮತ್ತು ರಿಟರ್ನ್ ಯಾವಾಗ ಹೋಗಲಿ, ಯಾವಾಗ ಏರ್ ಶೋ ನೋಡಲಿ, ತುಂಬ ಟೆನ್ಷನ್ ಆಗಿಬಿಡ್ತು. ನನಗೆ ಅಲ್ಲಿಂದ ಹುಡ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಆ್ಯಕ್ಚುಲಿ. ಹೊರಗಡೆ ಹೆವಿ ಟ್ರಾಫಿಕ್ ಇತ್ತು, ಬಟ್ ಏನು ಮಾಡೋಕ್ಕಾಗತ್ತೆ. ಸ್ವಲ್ಪ ಡಿಸಪಾಯಿಂಟ್ ಆಯಿತು, ನಿಜವಾಗ್ಲೂ ಡಿಸಪಾಯಿಂಟ್ ಆಯಿತು. ಯಾಕಂದರೆ ಗೇಟ್ ನಂಬರೇ ಮೆನ್ಷನ್ ಮಾಡಿರಲಿಲ್ಲ. ಸೊ ಅಲ್ಲಿಗೆ ಹೋದ ನಂತರ ಇನ್ನೊಂದು ಗೇಟಿಗೆ ಹೋಗಿ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಅಲ್ಲಿ. ಸೊ ಬಟ್ ವಿಧಿ ಇರಲಿಲ್ಲ, ಹಾಗೆ ಇನ್ನೊಂದು ಗೇಟ್ ನಂಬರ್ 8-9 ಅಂತ ಹೇಳಿದ್ರು. ಗೇಟ್ ನಂಬರ್ 8-9ನ ಹುಡ್ಕೊಳ್ತಾ ಹೋದೆ. गेट नंबर 8 and 9. I to go photo. Gate number 8 and 9. 8 and 9.
ಮೀನಾಕ್ಷಿ ಹೇಗೆ ಹೋಗಬೇಕು? ಹೌದಾ? ಫೈನಲಿ ಅಲ್ಲಿ ಇದ್ದವ್ರ ಹತ್ರ ಪೊಲೀಸವ್ರ ಹತ್ರ ಕೇಳಿದೆ, ಸರ್ ದೂರ ಆಗುತ್ತೆ, ನಡ್ಕೊಂಡು ಹೋಗ್ಬೇಡಿ, ಏನಾದರೂ ವೆಹಿಕಲ್ ಮಾಡ್ಕೊಂಡು ಹೋಗಿ ಅಂದರು. ಅಲ್ಲಿ ಒಂದು ಆಟೋ ನಿಂತಿತ್ತು. ಸೊ ಆಟೋ ಹತ್ತಿದೆ. ಆಟೋ ಇನ್ನೂ ನಿಲ್ಸೋಗೋಕೆ ಕೊಡ್ತಾ ಇರಲಿಲ್ಲ ಅಲ್ಲಿ. ನಿಜವಾಗ್ಲೂ ತುಂಬ ಒಂಥರ ಲೈಕ್ ಇರಿಟೇಷನ್ ಆಗಿಬಿಡುತ್ತೆ ನನಗೆ ಆ ಎನ್ವೈರ್ಮೆಂಟಲ್ಲಿ. ಬಟ್ ಅವ್ರು ಪೊಲೀಸವ್ರು ಪಾಪ ಅವ್ರದ್ದೇ ಒಂದು ಕಷ್ಟದಲ್ಲಿದ್ದರು. ತುಂಬ ಸೆಕ್ಯೂರಿಟಿ ಆ್ಯಂಡ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗದಿದ್ದಂಗೆ ನೋಡ್ಕೋಬೇಕು. ತುಂಬ ಹೆವಿ ಪ್ರೆಷರ್ ಇತ್ತು ಅವ್ರ ಮೇಲೆ. ಬಟ್ ನಾವು ಅವರಿಗೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಟ್ ಅವ್ರು ಡ್ಯೂಟಿ ಮಾಡ್ತಾಯಿದ್ರು ಅವ್ರು ಆ್ಯಕ್ಚುಲಿ. ಗೇಟ್ ನಂಬರ್ 8 ನನಗೆ ಬಿಡ್ತೀರಾ? ಕಡಿಮೆ ತಗೊಳ್ಳಿ, ಕೊಡಿ. ಆ್ಯಕ್ಚುಲಿ ನಾನು ಅಲ್ಲಿ ಹೋಗಿದ್ದು ಇನ್ನೊಂದು ಗೇಟ್ಗೆ. ಗೇಟ್ ನಂಬರ್ 8 and 9 ಹೋಗ್ತಾ ಇದ್ದೀನಿ ಈಗ. ಇನ್ನೊಂದು ಅಗೇನ್ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಜಸ್ಟ್ ಬಸ್ಸಲ್ಲಿ ಇರುತ್ತೆ. ಸೊ ಅದೇ ಸೊ ಅದೇ ರೀತಿ ಆಟೋ ಹತ್ಕೊಂಡು ಹೋಗುವಾಗ ಡಿಸ್ಕಷನ್ ನಡೀತಾ ಇತ್ತು ನಂದು ಅವ್ರದ್ದು. ನಾವು ಅವ್ರಲ್ಲಿ ಸ್ವಲ್ಪ ನನಗೆ ಕೋಪ ಬಂತು ಸ್ವಲ್ಪ. ಯಾಕಂದರೆ ಆ್ಯಕ್ಚುಲಿ ಟಿಕೆಟಲ್ಲಿ ಮೆನ್ಷನ್ ಮಾಡಿದ್ದಿದ್ರೆ ನಾವು ಡೈರೆಕ್ಟಾಗಿ ಆ ಗೇಟಿಗೆ ಹೋಗ್ಬೋದಿತ್ತಲ್ಲ. ಅಟ್ಲೀಸ್ಟ್ ನಾವು ಟಿಕೆಟಲ್ಲಿ ಮೆನ್ಷನ್ ಮಾಡಿದ್ದಿದ್ರೆ ನಾವು ಬಸ್ ಅವರಿಗೆ ಹೇಳ್ಬೋದಿತ್ತು, ಸರ್ ಈ ಗೇಟ್ನ ಮುಂದೆ ಸ್ಟಾಪ್ ಮಾಡಿ ನಾವು ಇಳಿತೀವಿ ಅಂತ. ಯಾಕಂದರೆ ಒಂದು ಗೇಟಿಂದ ಇನ್ನೊಂದು ಗೇಟು ತುಂಬ ದೂರ ರೀ. ಅದು ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟ್ರ್ ದೂರ ಇರುತ್ತೆ. ನಾವು ಅಲ್ಲೆಲ್ಲ ಹೆಂಗೆ ಹೋಗೋಕ್ಕಾಗುತ್ತೆ? ನಡ್ಕೊಂಡು ಹೋಗೋಕ್ಕಾಗುತ್ತಾ? ಪ್ರೈವೇಟ್ ವೆಹಿಕಲ್ ತಂದರೆ ಹೆಂಗಾದ್ರೂ ಹೋಗ್ಬೋದು. ಈವನ್ ರೆಂಟ್ ವೆಹಿಕಲ್ಲು, ಆಟೋ ಎಲ್ಲ ಮಾಡ್ಕೊಂಡು ಒದ್ದಾಡೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಇವನ್ ನಾನು ಬಸ್ಸಲ್ಲಿ ಬಂದಿದ್ದೆ, ತುಂಬಾ ನನಗೆ ಕಷ್ಟ ಆಯ್ತು ಆ್ಯಕ್ಚುಲಿ. ಅವ್ರು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಲ್ಲ, ಗೇಟ್ ನಂಬರ್ 9ಗೆ ಬರ್ರಿ ಅಂತ. ಸರ್ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಚೆನ್ನಾಗಿ ಮಾಡೋರೆ, ಆದರೆ ಕಸ್ಟಮರ್ಸ್ಗೆ ಟಿಕೆಟ್ ಇಶ್ಯೂ ಮಾಡಿದ್ದಾರೆ ಗೊತ್ತಾ? ಯಾವ ಗೇಟ್ಗೆ ಹೋಗ್ಬೇಕು ಅಂತ ಇಶ್ಯೂ ಮಾಡಿಲ್ಲ. ಅದನ್ನೇ ಹೇಳ್ತಾ ಇರೋದು. ಇವಾಗ ನಾನು ಅಲ್ಲಿಂದ ಬಂದು ಇಳ್ಕೊಂಡು ಇವಾಗ ಗೇಟ್ ನಂಬರ್ 8 and 9ಗೆ ಹೋಗಿ ಅಂದರೆ ಏನು ಹೇಳ್ಬೇಕು ಹೇಳಿ? ಗಾಡಿ ಆಟೋದಲ್ಲಿ ಹೋಗುವಾಗ ಆಟೋ ಡ್ರೈವರ್ ಮತ್ತು ನನ್ನ ಸಂಭಾಷಣೆ ತುಂಬ ನಡೀತಾ ಇತ್ತು ಆ್ಯಕ್ಚುಲಿ. 15 ಕಿಲೋಮೀಟರ್ ಹೋಗ್ಬೇಕು. ಇವಾಗ ಸ್ಕ್ಯಾನರ್ ಇಟ್ಟಿದಾರಲ್ಲ, ಆ ಸ್ಕ್ಯಾನರು ಅದ್ರಲ್ಲಿ ಗೇಟ್ ನಂಬರ್ ತೋರ್ಸತ್ತಾ? ಸ್ಕ್ಯಾನರಲ್ಲಿ ತೋರಿಸುತ್ತೆ. ಇವಾಗ ಅವನು 1,500 ರೂಪಾಯಿ ಕೊಟ್ಟು ತೊಗೊಂಡ್ಬರ್ತಾನೋ, 2,500 ರೂಪಾಯಿ ಕೊಟ್ಟು ತೊಗೊಂಡ್ಬರ್ತಾನೋ. ತಗೊಂಬಂದು ಕೊಟ್ಟಮೇಲೆ ನೋಡಪ್ಪ ಈ ಗೇಟ್ ನಂಬರಲ್ಲಿ ನೀನು ಟಿಕೆಟ್ ಇಶ್ಯೂ ಮಾಡಿದ್ರೆ ಈ ಗೇಟ್ ನಂಬರಲ್ಲಿ ನೀನು ಹೋಗ್ಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿರ್ಬೇಕು. ನನಗೇನಾಯ್ತು ಗೊತ್ತಾ? ನಾನು ಅಲ್ಲಿ ಒಳಗೋದಂತ ಐ.ಡಿ ಕಾರ್ಡ್ ತೋರಿಸ್ಲಿಕ್ಕೆ ಹೇಳಿದ್ರು. ಐ.ಡಿ ಕಾರ್ಡ್ ತೋರಿಸಿ ಇದನ್ನು ತೋರಿಸ್ಲಿಕ್ಕೆ ಹೇಳಿದೆ. ಡಿಜಿಟಲ್ ಇದಂತೂ ಸಾಫ್ಟ್ ಕಾಪಿ ತೋರಿಸಿದೆ, ಮೊಬೈಲ್ ಇದ್ದಿದ್ದ. ಅದು ಪ್ರಿಂಟೌಟ್ ತೊಗೊಬರ್ಬೇಕು. ಹಾಗೇನಿಲ್ಲ ಅಲ್ಲ? ಹಾಗೇನಿಲ್ಲ, ನಾನು ಮೊಬೈಲಲ್ಲೇ ತೋರಿಸ್ರೆ ಆಯ್ತಲ್ಲ. ಮೊಬೈಲಲ್ಲಿ ತೋರಿಸಿದ ನಂತರ ಪುಣ್ಯಾತ್ಮ ಹೇಳ್ತಾನೆ ನೀವು ಗೇಟ್ ನಂಬರ್ ಇದಕ್ಕೆ ಹೋಗ್ಬೇಕು ಅಂತ. ಅದನ್ನೇ ಇವ್ರು ಮಾಡಿರೋ ತಪ್ಪು. ಇವರು ಅಲ್ಲ, ಎಷ್ಟು ಜನಕ್ಕೆ ಎಷ್ಟು ತೊಂದರೆ ಆಗ್ಬೋದಲ್ಲ. ಈಗ ಬೆಳಗ್ಗೆ ನಾವು ಇಲ್ಲಿಂದ ಬರ್ತೀವಿ ಪರವಾಗಿಲ್ಲ, ಈಗ ಹೊರಗಿಂದೆಲ್ಲ ಬರ್ತಾರಲ್ಲ ಅವರಿಗೆಲ್ಲ ಹೆಂಗಾಗ್ಬೋದು? ಒಂದು ಸರಿಯಾಗಿ ಮಾಡ್ಬೇಕಲ್ಲ. ಟಿಕೆಟ್ ಪ್ರೈಸ್ ತಗೊಳ್ತೀರಿ, ಎಲ್ಲ ಮಾಡ್ತೀರಿ, ಅಷ್ಟು ದೂರ ಒಂದು ಕಡಿಮೆ ಇದೆ ಹತ್ರ. ಇದು ಇವಾಗ ಎಲ್ಲ ತಗೊಂಡ್ರೆ ಬಸ್ಸಿಗೆ ಬೇಕು ಕಡಿಮೆ ಇದೆ ಅಂತ ತಿಳ್ಕೊಂಡ್ರ ನೀವು? ಬಸ್ಸಿಗೆ 150 ರೂಪಾಯಿ ಲೆಕ್ಕ ಇದೆ. ಇವ್ರು ತಗೊಂಡ್ರಲ್ವಾ? ಇವರು 1,500 2,000 ಎಲ್ಲ ತಗೊಂಡ್ರಲ್ವಾ? ಇವರು ತಗೊಂಡ್ಮೇಲೆ ಟಿಕೆಟ್ ಇಶ್ಯೂ ಮಾಡ್ಬೇಕಾದ್ರೆ ಗೇಟ್ ನಂಬರ್ ಇಶ್ಯೂ ಮಾಡ್ಬೇಕಾಗಿತ್ತು. ಲಾಸ್ಟ್ ಟೈಮ್ ಗೇಟ್ ನಂಬರ್ ಇತ್ತು. ಈ ಟೈಮಲ್ಲಿ ಗೇಟ್ ನಂಬರ್ ಇಲ್ಲ. ಅದು ಏನ್ ಮಾಡಿದಾರೆ ಗೊತ್ತಾ? ಅವರು ಸ್ಕ್ಯಾನರ್ ಹಾಕ್ಬಿಟ್ಟು ಥರ್ಡ್ ಪಾರ್ಟಿಗೆ ಕೊಟ್ಟಿದ್ದಾರೆ ಅದನ್ನ. ಗೌರ್ಮೆಂಟ್ ಇಂದ ಇಲ್ಲ, ಅದು ಥರ್ಡ್ ಪಾರ್ಟಿಗೆ ಕೊಟ್ಟಿದ್ದಾರೆ. ಆಯ್ತಾ? ಅದಾದ್ಮೇಲೆ 8-9ಕ್ಕೆ ಹೋದವರು 5ನೇ ಗೇಟ್ಗೆ ಹೋಗು ಅಂತ ಹೇಳ್ತಾರಂತೆ, ಇಲ್ಲ 2ನೇ ಗೇಟಿಗೆ ಬಾ ಅಂತಾರಂತೆ. ಇವಾಗ ಅವ್ನು 1,500 2,000 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತಗೊಂಡ್ಮೇಲೆ ಇವಾಗ ಶೋ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಎಲ್ಲ ಎಂಟ್ರಿ ಆದ್ಮೇಲೆ ಶೋ ನಡೆಸ್ಬೇಕು. ಲಾಸ್ ಆಗಲ್ವ ಇವಾಗ? 1,500 ರೂಪಾಯಿ 2,000 ರೂಪಾಯಿ. ಆ್ಯಕ್ಚುಲಿ ನನಗಿವಾಗ ಬೇಜಾರಾಗ್ತಾ ಇರೋದು ಅಥವಾ
ಕೋಪ ಬರ್ತಾ ಇರೋದು ನಾನು ಮತ್ತೆ ಆಟೋ ಹತ್ಕೊಂಡು ಹೋಗ್ತಿದ್ದೀನಿ ಅಥವಾ ಎಕ್ಸ್ಟ್ರಾ ಪೇ ಮಾಡ್ತಾ ಇದ್ದೀನಿ ಅಂತ ಅಲ್ಲ. ಎಲ್ಲಿ ನಮ್ಮ ವೀರ ವಾಯುಸೇನೆಯ ಏರ್ ಶೋಗೆ ಲೇಟ್ ಆಗುತ್ತೋ ಅನ್ನೋ ಒಂದು ಆತಂಕ ಅಷ್ಟೆ. ಗೇಟ್ ನಂಬರ್ 89. ಆಟೋ ಎಂಟ್ರಿ ಇಲ್ಲ. ನಾವು ಬೆಳಿಗ್ಗೆ ಬಿಟ್ಟು ಬಂದ ಬೆಳಿಗ್ಗೆ ಬಿಡ್ತಾರೆ. ಈಗ ಮೆಸೇಜ್ ಬಂದಿದೆ ಆಟೋ ಬಿಡಬೇಡಿ ಅಂತ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಾಧ್ಯವಾದಲ್ಲಿ ಕಮೆಂಟ್ ಕೂಡ ಮಾಡಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಿಮಗೆ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ.